ಕಾಂಗ್ರೆಸ್ ಪಾಲಿಗೆ ಇದೇ ಸುಪ್ರಭಾತ. ಮುಂಜಾವಿನ ಮೊದಲೇ ಬದಲಾವಣೆಯ ಮಂತ್ರ. ಡಿಸಿಎಂ ಡಿಕೆಶಿ ಕದ್ದು ಮುಚ್ಚಿನ ಗುಟ್ಟಿನ ವ್ಯಾಪಾರ ಶೀಘ್ರ ಬಹಿರಂಗದ ಸುಳಿವನ್ನ ಕೊಟ್ಟಿದ್ದಾರೆ. ಸಿಎಂ ಹೇಳ್ತಾರೆ ಅಂತ ಸಿದ್ದು ಅಂಗಳಕ್ಕೆ ಬಾಲ್ನ ನುಗ್ಗಿಸಿದ್ದಾರೆ. ಇನ್ನೊಂದು ಕಡೆ ಮಹದೇವಪ್ಪ ಸೃಷ್ಟಿಸಿದಂತಹ ಶ್ವಾನ ಸಮರ ಹಸ್ತದಲ್ಲಿ ಕೋಲಾಹಲ ಎಬ್ಬಿಸಿದೆ. ಶಾಸಕರ ಫಾರಿನ್ ಟ್ರಿಪ್ ಹಸ್ತದಲ್ಲಿ ಕೋಲಾಹಲವನ್ನ ಸೃಷ್ಟಿ ಮಾಡಿದೆ. ಟೂರ್ ಪಾಲಿಟಿಕ್ಸ್ಗೆ ಡಿಸಿಎಂ ಡಿಕೆಶಿ ಸ್ಪಾನ್ಸರ್ ಬಾಂಬ್ ಸಿಡಿಸಿದ್ದಾರೆ. ಪಕ್ಕದಲ್ಲೇ ಇದ್ದ ಆರೋಗ್ಯ ಸಚಿವ ದಿನೇಶ್ ಮಾತ್ರ ತಳ್ಳಿ ಹಾಕಿದ್ದಾರೆ. ಅವ್ರ ಹಣದಲ್ಲಿ ಪ್ರವಾಸ ಅಂತ ಡಿಕೆ ಅನುಮಾನಕ್ಕೆ ಹೋಮ್ ಮಿನಿಸ್ಟರ್ ಇನ್ವೆಸ್ಟಿಗೇಷನ್ ಮಾಡಿದ್ದಾರೆ. ಇನ್ನು ಆರ್ಎಸ್ಎಸ್ ದೆವ್ವ ಎಂದ ಪ್ರಿಯಾಂಕ ಖರ್ಗೆ ಮಾತಿಗೆ ಕೇಸರಿ ಪಡೆ ಕೆಂಡಾಮಂಡಲವಾಗಿದೆ. ಕಲಬುರಗಿ ಅಭಿವೃದ್ಧಿಗೂ ಜಿಯೋಗ್ರಫಿ ಡೆಮೋಗ್ರಫಿ ಉತ್ತರ ಕೊಟ್ಟಿದ್ದಾರೆ. ಖರ್ಗೆ ಬೆನ್ನಿಗೆ ನಿಂತಹ ದಿನೇಶ್ ಲೆಕ್ಕಪತ್ರ ಸಂಘದ ಲೆಕ್ಕಪತ್ರವನ್ನ ಕೇಳಿದ್ದಾರೆ. ಮಾರ್ಕ್ಸ್ ದೆವ್ವ ಬಡಿದಿದೆ ಅಂತ ರವಿ ರಾಂಗ್ ಆದ್ರೆ ಮಂಡ್ಯದಲ್ಲಿ ಸಿಂಹ ಘರ್ಜನೆ ಕೇಳಿಸಿದೆ. ಕೋಮು ಸೂಕ್ಷ್ಮ ಮಲೆನಾಡಿನ ಸೆರಗು ಚಿಕ್ಕಮಗಳೂರು ತಡರಾತ್ರಿ ಉದ್ವಿಗ್ನ ಸ್ಥಿತಿಗೆ ಜಾರಿದೆ. ಹಿಂದೂ ಮನೆಗಳ ಮೇಲೆ ಕಲ್ಲು ತೂರಾಟ ಘರ್ಷಣೆಗೆ ನಾಂದಿ ಹಾಡಿದೆ. ಸಿಕ್ಕಿಬಿದ್ದ ಯುವಕರು ಧರ್ಮದೇಟನ್ನ ತಿಂದು ಆಸ್ಪತ್ರೆ ಸೇರಿತು. ಠಾಣೆ ಬಳಿ 2 ಕೋಮಿನ ಯುವಕರು ಜಮಾಯಿಸಿ ದೂರು ಪ್ರತಿದೂರು ದಾಖಲಿಸಿದರು. ಫ್ರಾನ್ಸ್ ಅಧ್ಯಕ್ಷ ಮ್ಯಾಕ್ರಾನ್ ಭಾರತಕ್ಕೆ 4ನೇ ಬಾರಿ ಭೇಟಿ ನೀಡಿದ್ದಾರೆ. 3 ದಿನಗಳ ಪ್ರವಾಸದಲ್ಲಿ ರಕ್ಷಣಾ ಒಪ್ಪಂದಗಳು ನಡೆಯಲಿವೆ. ಅದರಲ್ಲೂ ರಫೇಲ್ ಡೀಲ್ ಮತ್ತು ಎಐ ಕ್ಷೇತ್ರದ ಸಹಕಾರಕ್ಕೆ ಸಂಬಂಧಪಟ್ಟ ಹಾಗೆ ಮಾತುಕತೆಯಾಗಿದೆ. ಮುಂಬೈನಲ್ಲಿ ಔತಣಕೂಟ ಏರ್ಪಾಡಾಗಿದ್ದು ನಾಡಿದ್ದು ಒಪ್ಪಂದಗಳ ಘೋಷಣೆಯಾಗಲಿದೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.